ಹೂಕೋಸು ಹಾಗೆ ಬಟಾಣಿಯಿಂದ ಮಾಡಿರುವಂಥ ಗ್ರೇವಿ, ಹಸಿ ಬಟಾಣಿ. ಹಾಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡೋದಂತೂ ಗ್ಯಾರಂಟಿ. ಗ್ರೇವಿ ನೋಡಿದ್ರೇ ಅನ್ನಿಸ್ತಾ ಇದೆ ಅಲ್ವಾ, ತುಂಬ ಟೆಂಪ್ಟಿಂಗ್ ಆಗಿದೆ, ತಿನ್ನಬೇಕು ಅಂತ ಅನ್ನಿಸ್ತದೆ. ಈ ಗ್ರೇವಿನ ನೀವು ಕೂಡ ಮಾಡ್ಕೊಂಡು ತಿನ್ಬಹುದು. ಅದು ಹೇಗೆ ಅಂತ ಹೇಳ್ತೀನಿ. ಹೂಕೋಸನ್ನ ಮೊದಲಿಗೆ ಕಟ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆದರೂ ಇದು ಕ್ಲೀನ್ ಆಗಿರಲ್ಲ. ಅದಕ್ಕೋಸ್ಕರ ಬಿಸಿ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಟರ್ಮರಿಕ್ ಪೌಡರ್ನ ಹಾಕೋತಾ ಇದ್ದೀನಿ, ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನು ಉಪ್ಪನ್ನ ಹಾಕೊಳ್ಳೋಣ. ಬಿಸಿ ನೀರು, ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕೊಳ್ಳೋದ್ರಿಂದ ಅದರಲ್ಲಿ ಸಣ್ಣ ಸಣ್ಣ ಹುಳಗಳೇನಿರುತ್ತಲ್ಲ ಅದು ಸತ್ತು ಹೋಗುತ್ತೆ. ಈಗ ಹೂಕೋಸನ್ನ ಹಾಗೆ ಒಂದು 5 ನಿಮಿಷ ಇಡ್ತಾ ಇದ್ದೀನಿ. ಈಗ ಒಂದು ಅರ್ಧ ಬೌಲು ಮೊಸರನ್ನ, ಫ್ರೆಶ್ ಮೊಸರನ್ನ ತಗೊಂಡ್ರೆ ಒಳ್ಳೇದು. ಈಗ ಈ ಮೊಸರಲ್ಲಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ, 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಇದನ್ನು ವಿಸ್ಕ್ ಮಾಡಿರೋದಾಗಿದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸಣ್ಣ ಗಂಟು ಕೂಡ ಇಲ್ಲ. ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹೂಕೋಸನ್ನು ನಾನು ಬಿಸಿನೀರು ಹಾಕಿ ಏನು ಇಟ್ಕೊಂಡಿದ್ದೆ ಆ ನೀರನ್ನೆಲ್ಲ ನಾನು ತೆಗೆದಾದ್ಮೇಲೆ ಹೂಕೋಸನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಈಗ ಈ ಹೂಕೋಸಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಸಾಲ್ಟು. ಈಗ ಉಪ್ಪು, ಖಾರ ಹಾಗೆ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡೋಣ. ಕಡಲೆ ಹಿಟ್ಟು ಒಂದು ಬೈಂಡಿಂಗ್ನ ಕೊಡುತ್ತೆ. ಈಗ ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಇವಾಗ ಈ ಹೂಕೋಸನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮೇನ್ ಗ್ರೇವಿ ಮಾಡೋದಕ್ಕೆ ನಾನು ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಿದ್ದೀನಿ. ಈಗ ಬೇಸಿಕ್ ಮಸಾಲೆಗಳನ್ನ ಹಾಕೊಳ್ಳೋಣ. 1 ಸ್ಪೂನ್ ಜೀರಿಗೆ, ಒಂದು 3 ಇಂದ 4 ಲವಂಗ, ಹಾಗೆ 2 ಹಸಿರು ಏಲಕ್ಕಿ, ಹಾಗೆ 1 ಬೇ ಲೀಫ್ ಅಂದರೆ ಪಲಾವ್ ಎಲೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನ ಕೂಡ ಗೋಲ್ಡನ್ ಬ್ರೌನ್ ಆಗೋ ತನಕ ಅಥವಾ ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಂತರ 100 ಗ್ರಾಮಷ್ಟು ಹಸಿ ಬಟಾಣಿನ ತೊಗೋತಾ ಇದ್ದೀನಿ. ಹಸಿ ಬಟಾಣಿ ಇನ್ನೂ ಕೂಡ ಸಿಗ್ತಾ ಇದೆ ಸ್ವಿಗ್ಗಿಯಲ್ಲಿ ಅಥವಾ ಇನ್ಸ್ಟಾಮಾರ್ಟಲ್ಲಿ. ಸೊ ಇವಾಗ ಇದನ್ನು ಕೂಡ ಸ್ವಲ್ಪ ಕುಕ್ ಮಾಡ್ಕೊಂಡಾದ್ಮೇಲೆ ಬಟಾಣಿನ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ನಂತರ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಪ್ಯೂರಿ ಮಾಡೋದಕ್ಕೆ ನಾನು 2 ಟೊಮ್ಯಾಟೊನ ಯೂಸ್ ಮಾಡಿರೋದು, ಅದು ಹುಳಿ ಟೊಮ್ಯಾಟೊ. ಈಗ ನಾವೇನು ಕರ್ಡ್ ಮಿಕ್ಸ್ಚರ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇವಾಗ ಗ್ರೇವಿಲಿ ಹಾಕ್ಕೋತಾ ಇದ್ದೀನಿ. ಈಗ ಟೊಮ್ಯಾಟೊ ಮತ್ತು ಏನು ಮೊಸರು ಮಿಶ್ರಣ ಹಾಕ್ಕೊಂಡಿದ್ವಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ನಾನು ಮೊಸರಲ್ಲಿ ಕೂಡ ಸ್ವಲ್ಪ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಡಿದೆ ಗ್ರೇವಿ. ಎಣ್ಣೆ ಸೈಡಲ್ಲಿ ಅಥವಾ ಮೇಲೆ ಅದು ಸಪ್ರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಗ್ರೇವಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾನು ಇದರಲ್ಲಿ ನನ್ನ ಕಾಲಿಫ್ಲವರ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದರಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ಅದು ಬೆಂದು ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ನನಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಗೆ ಇದನ್ನು ಒಂದು 2 ರಿಂದ 3 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡೋಣ. ಕೊನೆಯಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ, ಹಾಗೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಈಗ ಈ ಹೂಕೋಸು ಹಾಗೆ ಬಟಾಣಿಯಿಂದ ಮಾಡಿರುವಂಥ ಗ್ರೇವಿ ರೆಡಿಯಾಗಿದೆ. ಗ್ರೇವಿನ ನೀವು ಚಪಾತಿ ಜೊತೆ, ರೈಸ್ ಜೊತೆ, ಹಾಗೆ ಪರೋಟ ಈ ಥರ ಎಲ್ಲದ್ರ ಜೊತೆ ನೀವು ಕಾಂಬಿನೇಷನ್ ಮಾಡಿಕೊಂಡು ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ಗ್ರೇವಿನ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.